ಹಾಯ್ ಹಲೋ ನಮಸ್ತೆ. ಗ್ಯಾರಂಟಿ ನ್ಯೂಸ್ಗೆ ಸ್ವಾಗತ. ನಾನು ಕಾರ್ತಿಕ್. ಹೆಣ್ಣು ಹೊನ್ನು ಮಣ್ಣು, ಈ ಜಗತ್ತಿನಲ್ಲಿ ಏನೇ ಕ್ರೈಮ್ ಆಗಲಿ ಅದರ ಹಿಂದಿರೋದು ಈ ಮೂರೇ ಕಾರಣ. ಅಪರಾಧ ಮಾಡುವಾಗ ಪಾಪಿಗಳ ಮನಸ್ಸಿನಲ್ಲಿ ದುರಾಸೆ, ಮೋಹ, ಆಕ್ರೋಶ, ಕಾಮ, ಹೀಗೆ ಏನಿರುತ್ತೋ ಏನೋ ಆಗಬಾರ್ದು ಆಗಿ ಸಿಕ್ಕಿಬಿದ್ದ ಮೇಲೆ ಪ್ರತಿಯೊಬ್ಬ ಅಪರಾಧಿಗೂ ಅನ್ನಿಸೋದು, ಮನಸ್ಸಿನಲ್ಲಿ ಕಾಡೋ ಮೊದಲ ಮತ್ತು ಕೊನೆಯ ಪ್ರಶ್ನೆ ಒಂದೇ, ಇದೆಲ್ಲ ಬೇಕಿತ್ತ? ಇದೇ ಈ ಹೊತ್ತಿನ ವಿಶೇಷ. ಜಾತಿಗಿಷ್ಟು ಬೆಂಕಿ ಹಾಕ. ಗಂಡು ಮೆಟ್ಟಿದ ನಾಡು ಹುಬ್ಬಳ್ಳಿಯಲ್ಲಿ ನಡೆದಿರೋ ಅದೊಂದು ಹತ್ಯೆ ಇಡೀ ರಾಜ್ಯವನ್ನೇ ಬೆಚ್ಚಿ ಬೀಳಿಸಿದೆ. ತಮ್ಮ ಮಗಳು ಕೆಳಜಾತಿಯ ಯುವಕನನ್ನ ಮದುವೆಯಾದ್ಲು ಅನ್ನೋ ಕಾರಣಕ್ಕೆ ತಂದೆ, ದೊಡ್ಡಪ್ಪನ ಮಗ, ಸೋದರ ಮಾವ ಸೇರಿಕೊಂಡು ಮನೆ ಮಗಳನ್ನ ಕೊಂದು ಹಾಕಿದ್ದಾರೆ. ಮಗಳು ಗರ್ಭಿಣಿಯಾಗಿದ್ದಾಳೆ ಅನ್ನೋದನ್ನ ಕೂಡ ನೋಡದೆ ಉಸಿರು ನಿಲ್ಲಿಸಿದ್ದಾರೆ. ಹುಬ್ಬಳ್ಳಿಯಲ್ಲಿ ನಡೆದಿರೋ ಮರ್ಯಾದೆಗೇಡು ಹತ್ಯೆಯ ಕಂಪ್ಲೀಟ್ ರಿಪೋರ್ಟ್ ಇಲ್ಲಿದೆ ನೋಡಿ. ಬೇಡ, ನಾವು ಕೆಳಜಾತಿಯವರಿದ್ದೀವಿ, ಹರಿಜನರಿದ್ದೀವಿ, ಆದ್ರೆ ಹುಡುಗಿ ಬಿಡಲಿಲ್ಲ. ಕೊಡ್ಲಿ ಕುಡುಗಲ್ಲೇ ಹೊಡಿದ್ರಿ ನಮ್ಮ ಅತ್ತಿಗೆ ಮಗ, ನನಗೆ ನಮ್ಮ ಅಕ್ಕಗ್ರಿ. ಬೇಕೇ ಬೇಕು, ನ್ಯಾಯ ಬೇಕು. ಅಯ್ಯಯ್ಯೋ ಅನ್ಯಾಯ. ದಲಿತರು ಕುರಿಗಳಲ್ಲ, ಹುಲಿಗಳು ಅಂತ ಪ್ರತಿಭಟನೆ ಮಾಡ್ತಿರೋ ದಲಿತ ಮುಖಂಡರು, ಪತ್ನಿಯ ಚಿತೆಗೆ ಬೆಂಕಿ ಹಚ್ಚುತ್ತಿರೋ ಗಂಡ, ಮನೆಯ ಎದುರು ಹರಿದಿರೋ ರಕ್ತದ ಕೋಡಿ. ಈ ದೃಶ್ಯಗಳು ಕಂಡು ಬಂದಿದ್ದು ಹುಬ್ಬಳ್ಳಿ ಮತ್ತು ಹುಬ್ಬಳ್ಳಿ ಬಳಿಯ ಇನಾಮ್ ವೀರಾಪುರದಲ್ಲೇ. ಇದಕ್ಕೆ ಕಾರಣ ಅದೊಂದು ಮರ್ಯಾದೆಗೇಡು ಹತ್ಯೆ. ಇನ್ಸ್ಟಾಗ್ರಾಮ್ ಮೂಲಕ ಪರಿಚಯವಾಗಿತ್ತು ಆ ಜೋಡಿ. ಕಾಲೇಜು ಓದುತ್ತಿರುವಾಗಲೇ ಇಬ್ಬರ ನಡುವೆ ಪ್ರೀತಿ ಶುರು. ಈ ಫೋಟೋದಲ್ಲಿರೋರ ಹೆಸರು ಮಾನ್ಯ ಮತ್ತು ವಿವೇಕಾನಂದ್ ಅಂತ. ಇಬ್ಬರು ಧಾರವಾಡ ಜಿಲ್ಲೆಯ ಹುಬ್ಬಳ್ಳಿ ತಾಲೂಕಿನ ಇನಾಮ್ ವೀರಾಪುರ ಗ್ರಾಮದ ನಿವಾಸಿಗಳು. ಮಾನ್ಯ ಲಿಂಗಾಯತರಾದ್ರೆ ವಿವೇಕಾನಂದ ಪರಿಶಿಷ್ಟ ಜಾತಿಗೆ ಸೇರಿದವನಾಗಿದ್ದ. ಹೀಗೆ ಒಂದೇ ಗ್ರಾಮದವರೇ ಆದ್ರೂ ಒಬ್ಬರಿಗೊಬ್ಬರು ಪರಿಚಯ ಇರಲಿಲ್ಲ. ಆದರೆ ಈ ಸೋಷಿಯಲ್ ಮೀಡಿಯಾ ಯುಗದಲ್ಲಿ ಯಾರಿಗೆ ಯಾವಾಗ ಯಾರು ಬೇಕಾದರೂ ಪರಿಚಯ ಆಗ್ತಾರೆ ಅನ್ನೋದು ಇವರಿಬ್ಬರ ವಿಚಾರದಲ್ಲಿ ನಿಜವಾಗಿದೆ. ಒಂದೇ ಊರಿನವರಾದ್ರೂ ಇವರಿಬ್ಬರು ಇನ್ಸ್ಟಾಗ್ರಾಮ್ ಮೂಲಕ ಪರಿಚಯ ಆಗಿದ್ರು. ಇನ್ಸ್ಟಾಗ್ರಾಮ್ ಮೂಲಕ ಪರಿಚಯವಾಗಿದ್ದ ವಿವೇಕಾನಂದ ಮತ್ತು ಮಾನ್ಯ ಇಬ್ಬರು ಹುಬ್ಬಳ್ಳಿಯಲ್ಲಿ ಬೇರೆ ಬೇರೆ ಕಾಲೇಜಿನಲ್ಲಿ ಓದುತ್ತಿದ್ರು. ವಿವೇಕಾನಂದ ಹುಬ್ಬಳ್ಳಿಯ IBMR ಕಾಲೇಜಿನಲ್ಲಿ ಕಲಾ ವಿಭಾಗದಲ್ಲಿ ಪದವಿ ಓದುತ್ತಿದ್ದು, ಮಾನ್ಯ ವರೂರು ಬಳಿಯ ಜೈನ್ ಕಾಲೇಜಿನಲ್ಲಿ ಆಗಷ್ಟೇ ಪದವಿಗೆ ಸೇರಿದ್ಲು. ಹೀಗೆ ಇಬ್ಬರ ನಡುವೆ ಪ್ರೀತಿ ಶುರುವಾಗಿತ್ತು. ಇದರ ಕುರಿತು ಎರಡು ಮನೆಯವರಿಗೂ ಗೊತ್ತಾಗಿತ್ತು. ಯಾವಾಗ ಇಬ್ಬರ ಮನೆಯಲ್ಲಿ ಗೊತ್ತಾಯಿತು, ಹುಡುಗನ ತಂದೆ ಅವರು ಶ್ರೀಮಂತರಿದ್ದಾರೆ, ಜೊತೆಗೆ ಜಾತಿ ಬೇರೆಯಾಗಿರೋ ಕಾರಣ ಆ ಹುಡುಗಿಯನ್ನ ಬಿಟ್ಟು ಬಿಡುವಂತ ಕಿವಿ ಮಾತು ಹೇಳಿದ್ರಂತೆ. ಅವರು ಕಾಲೇಜಿಂದ ಲವ್ ಮಾಡ್ತಿದ್ರು ಸರ್. ಸೊ ಮನ್ಯಾಗ ಒಂದಿಷ್ಟು ದಿನ ಹಂಗೆ ಗೊತ್ತಿಲ್ಲಂಗೆ ಮಾಡಿದ್ರು. ಆಮೇಲೆ ಮನ್ಯಾಗ ಗೊತ್ತು, ಎರಡು ಫ್ಯಾಮ್ಲಿಗೆ ಗೊತ್ತಾಯ್ತು ಸರ್. ನಮ್ಮ ಮಾವಾರ ಅದಾರಲ್ಲ, ಬೇಡ ನಾವು ಕೆಳಜಾತಿಯವರಿದ್ದೀವಿ, ಹರಿಜನರಿದ್ದೀವಿ, ಅವರು ಸ್ವಲ್ಪ ಶ್ರೀಮಂತರದಾರೆ, ಬೇಡ ಅಂತೇಳಿ ಅವ್ರ ಮನೆಗೆ ನಮ್ಮ ಮಾವನ ಖುದ್ದಾಗಿ ಹೋಗಿ, ಬೇಡ ಸರ್, ಬೇಡ ರೀ, ಈ ಥರ ಮಾಡಾಕ್ತಾರೆ ಹುಡುಗರು, ಬಿಡಿಸ್ಬಿಡೋಣ ಅಂತಂದ್ರೆ ನಮ್ಮ ಹಳ್ಯಾನು ಅದಕ್ಕಾಗಿ ನಾವು ಹಾಸ್ಟೆಲ್ಗೆ ಇಟ್ಟಿವಿ ಸರ್. ಧಾರವಾಡನಾಗ ಹಾಸ್ಟೆಲ್ ಇದೆ, ಆದ್ರೆ ಹುಡುಗಿ ಬಿಡಲಿಲ್ಲ. ಮದುವೆಯಾಗುವಂತೆ ಹುಡುಗನ ಬೆನ್ನು ಬಿದ್ದ ಹುಡುಗಿ. ಮದುವೆಯಾಗದಿದ್ದರೆ ಹಾಕಿದ್ಲಂತೆ ಆತ್ಮಹತ್ಯೆ ಬೆದರಿಕೆ. ಜಾತಿ ಬೇರೆ ಅನ್ನೋ ಕಾರಣಕ್ಕೆ
ಹುಡುಗನ ಮನೆಯವರು ಇಬ್ಬರ ಪ್ರೀತಿಗೆ ವಿರೋಧ ವ್ಯಕ್ತಪಡಿಸಿದ್ರು. ಅಲ್ಲದೆ ಹುಡುಗನ ತಂದೆ ಹುಡುಗಿ ಮನೆಗೆ ಹೋಗಿ ಇಬ್ಬರು ಗೊತ್ತಿಲ್ಲದೆ ಪ್ರೀತಿಯಲ್ಲಿ ಬಿದ್ದಿದ್ದಾರೆ, ಅವರನ್ನ ಬೇರೆ ಮಾಡೋಣ ಅಂತ ಹೇಳಿದ್ರು. ಇದೇ ಕಾರಣಕ್ಕೆ ವಿವೇಕಾನಂದನ ತಂದೆ ಮಗನನ್ನ ಹುಬ್ಬಳ್ಳಿಯ ಹಾಸ್ಟೆಲ್ನಲ್ಲಿಟ್ಟು ಓದಿಸಲು ಆರಂಭಿಸಿದ್ರು. ಆದ್ರೆ ಹುಡುಗ ಇದ್ದ ಕಡೆಗೆ ಹೋಗಿದ್ದ ಮಾನ್ಯ ನನ್ನನ್ನ ಮದುವೆಯಾಗೋ, ಇಲ್ಲದೆ ಹೋದ್ರೆ ನಾನು ಆತ್ಮಹತ್ಯೆ ಮಾಡಿಕೊಳ್ಳುತ್ತೇನೆ, ಡೆತ್ ನೋಟ್ನಲ್ಲಿ ನಿನ್ನ ಹೆಸರು ಬರೆದು ಸೂಸೈಡ್ ಮಾಡಿಕೊಳ್ಳುತ್ತೇನೆ ಅಂತ ಬೆದರಿಕೆ ಹಾಕಿದ್ಲಂತೆ. ಹುಡುಗಿ ಒಂದಿನ ಹೋಗಿ, ಇಲ್ಲ ನೀನು ನನ್ನ ಮದುವೆ ಆಗ್ತೇಯೋ ಇಲ್ಲೋ, ಇಲ್ಲ ನಾನು ನಿನ್ನ ಹೆಸರು ಬರೆದಿಟ್ಟು ಸಾಯ್ತೇನೆ, ಸೊ ನೀ ಏನು ಮಾಡ್ತಿ, ನಿನ್ನ ಇಷ್ಟ ಅಂತ. ಅವಾಗ ಕಾಲ್ ಮಾಡ್ದೆ, ಮನೆಯೆಲ್ಲ ಕಾಲ್ ಮಾಡ್ದೆ, ಎಲ್ಲಿ ಮಾಡ್ದೆ, ಬೇಡ ಏನು ಮಾಡಿದ್ರು ಬೇಡ, ನಾ ಹೇಳಮಟ ಕೇಳ ಅಂತ ನಮ್ಮ ಅವರೆಲ್ಲ ಬೈದಾರೆ. ಸುಮ್ಮನೆ ಮತ್ತು ಮನೆಯಿಂದ ನಾನು ಹುಡುಗಿ ಹೋಗಿ, ಇಲ್ಲ ನಾನು ಸಾಯ್ತೇನೆ, ನೀ ಏನು ರ್ಯಾಕ್ ಮಾಡ್ಕೊಂತಂತ. ಸೊ ಅವಾಗ ಅವರು ಇಬ್ಬರು ಓಡಿ ಹೋದ್ರು. ಹೇಳಂಗೆ ಮನೆಗೆ ಹೋದ್ರು. ಆಮೇಲೆ ನಾವು ಪೊಲೀಸ್ ಪ್ರೊಡಕ್ಷನಿಂದ ಮತ್ತು ಅವ್ರ ಮನೆ 2 ಫ್ಯಾಮಿಲಿ ಹುಡುಕಾಡಿಸಿದ್ರು. ಆಮೇಲೆ ಸಿಕ್ಕರು. ಮಾನ್ಯ ಬೆದರಿಕೆ ಹಾಕಿದ್ದರಿಂದ ಆಗಿತ್ತು ರಿಜಿಸ್ಟರ್ ಮದುವೆ. ಹುಡುಗಿ ಮನೆಯವರಿಗೆ ಹೆದರಿ ಹಾವೇರಿಯಲ್ಲಿದ್ದ ಜೋಡಿ. ಯಾವಾಗ ಮಾನ್ಯ ಡೆತ್ ನೋಟ್ನಲ್ಲಿ ನಿನ್ನ ಹೆಸರು ಬರೆದಿಟ್ಟು ಆತ್ಮಹತ್ಯೆ ಮಾಡಿಕೊಳ್ಳುತ್ತೇನೆ ಅಂತ ಹೇಳಿದ್ಲು, ವಿವೇಕಾನಂದ ಹೆದರಿ ಹೋಗಿದ್ದ. ಕೊನೆಗೆ ಮಾನ್ಯ ಜೊತೆಗೆ ರಿಜಿಸ್ಟರ್ ಮದುವೆಯಾಗಿದ್ದ. ಇದು ಮಾನ್ಯ ಮನೆಯವರಿಗೆ ಗೊತ್ತಾಗಿ ಕೋಪದಿಂದ ಕನಲಿ ಹೋಗಿದ್ರು. ತಮ್ಮ ಮಗಳನ್ನ ಹುಡುಕಿಸಲು ಸಹ ಆರಂಭಿಸಿದ್ರು. ಯಾವಾಗ ಹುಡುಗಿ ಮನೆಯವರು ತಮ್ಮನ್ನ ಹುಡುಕಾಡುತ್ತಿದ್ದಾರೆ ಅನ್ನೋದು ಗೊತ್ತಾಯ್ತು, ವಿವೇಕಾನಂದ ಮತ್ತು ಮಾನ್ಯ ಇಬ್ಬರು ಹಾವೇರಿಯಲ್ಲಿ ಜೀವನ ಕಂಡುಕೊಂಡಿದ್ರು. ವಿವೇಕಾನಂದ ಅಲ್ಲಿಯೇ ಒಂದು ಫ್ಯಾಕ್ಟರಿಯಲ್ಲಿ ಕೆಲಸ ಮಾಡುತ್ತಾ ಪತ್ನಿಯನ್ನ ಸಾಕುವ ಜವಾಬ್ದಾರಿ ಹೊತ್ತಿದ್ದ. ಹೇಗೋ ಅವರ ಪಾಡಿಗೆ ಅವರು ಜೀವನ ನಡೆಸುತ್ತಿದ್ರು. ಹಾವೇರಿ ಕಡೆ ಅಂತಿದ್ದಾರೆ, ಅಲ್ಲಿ ಅವ್ನು ಇಂಡಸ್ಟ್ರಿ ಒಳಗೇನೋ ಕೆಲಸ ಮಾಡ್ತಿದ್ದ, ಅಲ್ಲಿ ಅವ್ರು ಇದ್ರು. ಆಮೇಲೆ ದೂರ ಇದ್ರು. ಅವ್ಗೆ ಹೇಳ್ಬೇಕಾಗಿತ್ತು, ನಾವು ನಮ್ಗೆ ನಾನು ಯಾವ ಪಾಟಿ ಒಂದು ಇಟ್ಟನ್ನು ಅದ್ರ ತಡ್ಕೊಂಡಿದ್ದಿಲ್ಲ ನಾಕಿ. ತಾಯಿ ಕಾರ್ಡ್ ಮಾಡಿಸಲು ಊರಿಗೆ ಬಂದ ಜೋಡಿ. ದಂಪತಿಗೆ ರಕ್ಷಣೆ ನೀಡಲು ಪೊಲೀಸರಿಂದ ಸಂಧಾನ. ಹಾವೇರಿಯಲ್ಲಿ ಜೀವನ ಕಟ್ಟಿಕೊಂಡಿದ್ದ ಮಾನ್ಯ ಮತ್ತು ವಿವೇಕಾನಂದ ಅಲ್ಲಿಯೇ ಇದ್ದಿದ್ರೆ ಇಂದು ಈ ಮರ್ಯಾದೆಗೇಡು ಹತ್ಯೆ ನಡೆಯುತ್ತಲೇ ಇರಲಿಲ್ವೇನೋ ಗೊತ್ತಿಲ್ಲ. ಹೀಗೆ ಮೇನಲ್ಲಿ ಮದುವೆಯಾಗಿದ್ದ ಮಾನ್ಯ ಮತ್ತು ವಿವೇಕಾನಂದ ಸುಂದರ ಜೀವನ ನಡೆಸುತ್ತಿದ್ರು. ಮದುವೆಯಾದ ಬಳಿಕ ಮಾನ್ಯ ಗರ್ಭಿಣಿ ಕೂಡ ಆಗಿದ್ಲು. ಯಾವಾಗ ಮಾನ್ಯ ಗರ್ಭಿಣಿಯಾದಳು, ತಾಯಿ ಕಾರ್ಡ್ ಮಾಡಿಸಿದ್ರೆ ಸರ್ಕಾರದಿಂದ ಬರೋ ಸೌಲಭ್ಯ ಪಡೆಯಬಹುದು ಅಂತ ಅಂಗನವಾಡಿ ಕಾರ್ಯಕರ್ತೆಯೊಬ್ಬರು ಮಾನ್ಯಗೆ ಸಲಹೆ ನೀಡಿದ್ರು. ಆದ್ರೆ ಹಾವೇರಿಯಲ್ಲಿ ಅವರಿಗೆ ಯಾವುದೇ ಗುರುತಿನ ಚೀಟಿ ಇರಲಿಲ್ಲ. ಹೀಗಾಗಿ ತಮ್ಮ ಹುಟ್ಟೂರಾದ ಇನಾಂ ವೀರಾಪುರಕ್ಕೆ ಬರಲೇಬೇಕಾದ ಸನ್ನಿವೇಶ ಸೃಷ್ಟಿಯಾಗಿತ್ತು. ತಾಯಿ ಕಾರ್ಡ್ ಮಾಡುವ ಸಲುವಾಗಿ ಇಬ್ಬರು ಹುಟ್ಟೂರಿಗೆ ಬಂದಿದ್ರು. ಇವರು ಹುಟ್ಟೂರಿಗೆ ಬರೋಕ್ಕೂ ಮುನ್ನ ಪೊಲೀಸ್ ಠಾಣೆಯಲ್ಲಿ ರಾಜಿ ಸಂಧಾನ ಕೂಡ ಮಾಡಲಾಗಿತ್ತು. ಪೊಲೀಸರು ಎಲ್ಲರಿಗೂ ಯಾವಾಗಲೂ ವೈಯಕ್ತಿಕ ರಕ್ಷಣೆ ಕೊಡೋಕೆ ಸಾಧ್ಯವೇ ಇಲ್ಲ. ಹೀಗಾಗಿ 2 ಕುಟುಂಬಸ್ಥರನ್ನ ಕರೆದು ರಾಜಿ ಸಂಧಾನ ಮಾಡಿಸಿದ್ರು. ಆಗಿದ್ದು ಆಗಿ ಹೋಗಿದೆ. ಮುಂದಿನ ದಿನಗಳಲ್ಲಿ ಅವರ ತಂಟೆಗೆ ಹೋಗಬೇಡಿ ಅಂತ ಮಾನ್ಯ ಕುಟುಂಬದವರಿಗೆ ಪೊಲೀಸರು ಎಚ್ಚರಿಕೆ ಕೊಟ್ಟಿದ್ರು. ಪೊಲೀಸರ ಎದುರು ಮಾನ್ಯ ಕುಟುಂಬಸ್ಥರು ಅದಕ್ಕೆ ಸಮ್ಮತಿ ಕೂಡ ನೀಡಿದ್ರು. ನೀನು ಊರಿನಲ್ಲಿ ಇರು, ಯಾರು ಏನು ಮಾಡಲು ಸಾಧ್ಯವಿಲ್ಲ ಅಂತ ಧೈರ್ಯ ತುಂಬಿಸಿದ್ರು. ಇದನ್ನ ನಂಬಿಕೊಂಡು ಮಾನ್ಯ ಮತ್ತು ವಿವೇಕಾನಂದ ಇಬ್ಬರು ತಮ್ಮ ಸ್ವಂತ ಊರಾದ ಇನಾಂ ವೀರಾಪುರಕ್ಕೆ ಬಂದಿದ್ರು. ಮೇ ತಿಂಗಳ ಅಥವಾ ಜೂನ್ ತಿಂಗಳ ಸರ್. ಆಮೇಲೆ ಇಲ್ಲ ಮತ್ತು ಹೆಂಗೋ ಆಗಿಬಿಟ್ಟೈತೆ. ಆಲ್ರೆಡಿ ಅವ್ರು ಮದುವೆ ಆಗಿದ್ರು ಸರ್, ಮದುವೆ ಆಗೇ ಬಂದಿದ್ದಾರೆ ಸರ್. ಸೊ ಆಲ್ರೆಡಿ ಆಗಿಬಿಟ್ಟೈತಿ. ಇವಾಗ ಪ್ರೊಡಕ್ಷನ್ ಅಷ್ಟೇ ಮಾಡಬೇಕು. ತಪ್ಪಾಗ್ಬಿಟ್ಟೆ ಸರ್, ತಪ್ಪಾಗ್ಬಿಟ್ಟೆ. ಸೊ ಪ್ರೊಡಕ್ಷನ್ ಅಷ್ಟೇ ಮಾಡ್ಬೇಕಂತೇಳಿ ನಾವು ರಿಜಿಸ್ಟರ್ ಮ್ಯಾರೇಜ್ ಪೊಲೀಸ್ ಪ್ರೊಡಕ್ಷನ್ ಎಲ್ಲ ಕೇಳಿದ್ವಿ. ಸರಿ ಆಯ್ತಂತ. ಆಮೇಲೆ ಇವರ ಮನೆಯವರೆಲ್ಲ ಇಲ್ಲ ಅವ್ರನ್ನ ಹೊಡಿತೀನಿ, ನಾನು ಕಡಿತೀರಿ, ಅವ್ರ ಮನೆಯನ್ನ ಸುಟ್ಬಿಡ್ತೀನಿ, ಈ ಥರ ಎಲ್ಲ ಬೆದರಿಕೆ ಹಾಕಿದ್ರು. ಆಮೇಲೆ ನಾವು ಬೆದರಿಕೆ ಹಾಕಿದೆ. ಆಮೇಲೆ ಪೊಲೀಸ್ ಸ್ಟೇಷನ್ಗೆ ಬಂದು ಕಂಪ್ಲೇಂಟ್ ಕೊಡ್ತಿದ್ವಿ, ಎಲ್ಲ ಮಾಡ್ತಿದ್ವಿ. ಅದಕ್ಕಾಗಿ ನಾವು ಮನೆ ಕ್ಯಾಮ್ರಾ ಸತ್ಯಕ್ಕೆ ಹಾಕಿದ್ವಿ, ಯಾರ ಬಂದ್ಗಿಂದಾರ ಅಂತೇಳಿ.
ಡಿಸೆಂಬರ್ 8ರಂದು ಇನಾಮ್ ವೀರಾಪುರಕ್ಕೆ ಮಾನ್ಯ ಮತ್ತು ವಿವೇಕಾನಂದ ಬಂದಿದ್ರು. ಇದಾದ ಬಳಿಕ ಸ್ವಂತ ಊರಲ್ಲೇ ನೆಲೆಸಿದ್ರು. ಯಾವಾಗ ಮಗಳು ಊರಿಗೆ ಬಂದಿದ್ದಾಳೆ ಅನ್ನೋದು ಗೊತ್ತಾಯಿತು, ಮಾನ್ಯ ಮನೆಯವರು ಹಗೆ ಸಾಧಿಸಲು ಶುರು ಮಾಡಿದ್ರು. ಜೊತೆಗೆ ಊರಿನ ಕೆಲವರು ಮಾನ್ಯ ತಂದೆಯನ್ನ ಪ್ರಚೋದಿಸಲು ಶುರು ಮಾಡಿದ್ರು. ಕೆಳಜಾತಿಯ ಹುಡುಗ ತಮ್ಮ ಮಗಳನ್ನ ಮದುವೆಯಾಗಿದ್ದಾನೆ ಅನ್ನೋದು ಅವರ ಕುಟುಂಬಸ್ಥರ ಕೋಪಕ್ಕೆ ಕಾರಣವಾಗಿತ್ತು. ಮಾನ್ಯ ಮತ್ತು ವಿವೇಕಾನಂದ ಡಿಸೆಂಬರ್ 8ರಂದು ಸ್ವಂತ ಊರಿಗೆ ಬಂದು ನೆಲೆಸಿದ್ರು. ಪೊಲೀಸರು ರಾಜಿ ಸಂಧಾನದ ಮೂಲಕ ಮಗಳು ಮತ್ತು ಅಳಿಯನ ತಂಟೆಗೆ ಹೋಗದಂತೆ ಎಚ್ಚರಿಕೆ ಕೂಡ ಕೊಟ್ಟಿದ್ರು. ಆದರೆ ಹಳ್ಳಿಗಳಲ್ಲಿ ಇನ್ನೂ ಜಾತಿ ಪದ್ಧತಿ ಅನ್ನೋದು ಉಳಿದು ಬಿಟ್ಟಿದೆ. ನಗರಗಳಲ್ಲಿ ಜಾತಿ ಕುರಿತು ಯಾರು ತಲೆ ಕೆಡಿಸಿಕೊಳ್ಳಲ್ಲ, ಆದರೆ ಗ್ರಾಮಗಳಲ್ಲಿ ಜಾತಿ ಕುರಿತು ಜನ ತಲೆ ಕೆಡಿಸಿಕೊಳ್ತಾರೆ ಅನ್ನೋದು ಮಾನ್ಯ ವಿಚಾರದಲ್ಲಿ ಸಾಬೀತಾಗಿದೆ. ಇಷ್ಟಕ್ಕೂ ಏನಾಯ್ತು ಅಂತ ನೋಡೋಣ ಬನ್ನಿ. ಧಾರವಾಡ ಜಿಲ್ಲೆ ಹುಬ್ಬಳ್ಳಿ ತಾಲೂಕಿನ ಇನಾಮ್ ವೀರಾಪುರ ಅಂತ ದೊಡ್ಡ ಗ್ರಾಮವೇನೂ ಅಲ್ಲ. ಕೇವಲ 2 ಗಲ್ಲಿಗಳು ಇರೋ ಚಿಕ್ಕ ಊರು. ಇರೋದು ಕೇವಲ 65ರಿಂದ 70 ಮನೆಯಷ್ಟೇ. ದಿನ ಬೆಳಗಾದ್ರೆ ಪ್ರತಿ ಮನೆಯವರು ಒಬ್ಬರ ಮುಖ ಒಬ್ಬರು ನೋಡಿಕೊಳ್ಳಲೇಬೇಕಾದ ಊರದು. ಅಂತ ಊರಿಗೆ ಬಂದು ಮಗಳು ಮತ್ತು ಅಳಿಯ ನೆಲೆಸಿದ್ರು. ಇದರಿಂದ ಮಾನ್ಯ ಕುಟುಂಬಸ್ಥರು ಹಗೆ ಸಾಧಿಸಲು ಶುರು ಮಾಡಿದ್ರು. ಹಾವೇರಿಯಲ್ಲಿದ್ದಾಗ ಮಾನ್ಯ ಮತ್ತು ವಿವೇಕಾನಂದ ಕುರಿತು ಮಾನ್ಯ ಮನೆಯವರು ಮರೆತು ಹೋಗಿದ್ರು. ಆದರೆ ಸ್ವಂತ ಊರಿಗೆ ಬಂದ ಬಳಿಕ ಮಾನ್ಯ ಕುಟುಂಬಸ್ಥರು ದ್ವೇಷ ಸಾಧಿಸಲು ಆರಂಭಿಸಿದ್ರು. ಮಾನ್ಯ ತಂದೆಗೆ ಊರವರಿಂದಲೇ ಸಿಕ್ಕಿತ್ತಂತೆ ಪ್ರಚೋದನೆ. ಕೋಪದ ಭರದಲ್ಲಿ ವಿವೇಕಾನಂದ ತಂದೆ ಮೇಲೆ ಅಟ್ಯಾಕ್. ಯಾವಾಗ ಮಾನ್ಯ ಮತ್ತು ವಿವೇಕಾನಂದ ಇನಾಮ್ ವೀರಾಪುರಕ್ಕೆ ಬಂದು ನೆಲೆಸಿದ್ರು, ಇದು ಮಾನ್ಯ ಕುಟುಂಬಸ್ಥರ ಮರ್ಯಾದೆಗೆ ಕುಂದು ತಂದಿತ್ತು. ಕೆಳಜಾತಿಯ ಹುಡುಗನ ಜೊತೆ ತಮ್ಮ ಮಗಳು ಮದುವೆಯಾಗಿದ್ದು ಅವರ ಕುಟುಂಬದ ಮರ್ಯಾದೆ ಹಾಳು ಮಾಡಿತ್ತು ಅನ್ನೋದು ಅವರ ಭಾವನೆಯಾಗಿತ್ತು. ಮೊದಲೇ ಅವರು ಹಗೆ ಸಾಧಿಸಲು ಮುಂದಾಗಿದ್ರು. ಇದರ ನಡುವೆ ಊರಿನ ಕೆಲವರು ಮಾನ್ಯ ತಂದೆಗೆ ಪ್ರಚೋದನೆ ನೀಡೋ ಕೆಲಸ ಮಾಡಿದ್ರು. ಇದರಿಂದ ರೊಚ್ಚಿಗೆದ್ದ ಮಾನ್ಯಾಳ ಸೋದರ ಮಾವ ವಿವೇಕಾನಂದ ತಂದೆ ಮೇಲೆ ಟ್ರ್ಯಾಕ್ಟರ್ ಹರಿಸಲು ಯತ್ನಿಸಿದ್ನಂತೆ. ತಕ್ಷಣ ಎಚ್ಚೆತ್ತ ವಿವೇಕಾನಂದ ತಂದೆ ಅಲ್ಲಿಂದ ಹೇಗೂ ತಪ್ಪಿಸಿಕೊಂಡಿದ್ರು. ಈ ವಿಚಾರ ವಿವೇಕಾನಂದನಿಗೆ ತಿಳಿದ ಬಳಿಕ ಆತ ತಂದೆಯನ್ನ ನೋಡಲು ಹೋಗಿದ್ದ. ಕೆಲವೊಂದಿಷ್ಟು ಊರಾನ ಜನ ಅವ್ರ ಅಪ್ಪಾರು ಸುಮ್ಮನಿದ್ರು, ಇದು ಸುಮ್ಮನಿದ್ರು. ಕೆಲವೊಂದಿಷ್ಟು ಊರ ಜನ ಅವ್ರಿಗೆ ಪ್ರೋತ್ಸಾಹ ಮಾಡಿದ್ರು. ಕೀಳು ಜಾತಿ ಅವಂಗೆ ನೀನು ಇದು ಮಾಡಿಲ್ಲ, ಮಗಳ ಮಾಡ್ಕೊಳೋಣ, ಅವಂಗೇನು ಮಾಡತ್ತಿಲ್ಲ, ಹೋಗಿ ಅವ್ರನ್ನ ಮನೆ ಸೂಡು, ಈ ಥರ ಅವ್ರಿಗೆ ಬೆಂಬಲಿಸಿದ್ರು ಕೆಲವೊಂದಿಷ್ಟು ಜನ. ಅವ್ರಿಗೆ ಆಮೇಲೆ ನಿಮ್ಗೆ ಹೆಸರೆಲ್ಲ ಕೊಡ್ತೈತೆ ಅವ್ರು ಯಾರ್ಯಾರು ಏನೇನು ಅಂತೇಳಿ. ಅರ್ಧಕ್ಕರ್ಧ ಊರು ಇದನ್ನು ಸಪೋರ್ಟ್ ಮಾಡಿ ಅವ್ರನ್ನ ನಮ್ಮ ಇಡೀ ಫ್ಯಾಮಿಲಿನ ಕೊಲ್ಲಬೇಕಂತ ಪ್ರಯತ್ನ ಮಾಡಿದ್ರಿ. ನಮ್ಮ ಮಾವಾಗ ಫಸ್ಟ್ ಎಕ್ಸಿಡೆಂಟ್ ಮಾಡಿದ್ರೆ, ಆಮೇಲೆ ನಮ್ಮ ಹಳ್ಯಾರು ಇಬ್ಬರು ಹೊರಗೆ ಹೋದ್ರೆ. ವಿವೇಕಾನಂದ ಮನೆ ಬಿಟ್ಟು ಹೋಗ್ತಿದ್ದಂತೆ ನಡೆದ ದಾಳಿ. ತಲೆಗೆ ತೀವ್ರ ಪೆಟ್ಟು ಬಿದ್ದು ಉಸಿರು ಚೆಲ್ಲಿದ್ದಾಳೆ ಮಾನ್ಯ. ಯಾವಾಗ ತನ್ನ ತಂದೆಗೆ ಟ್ರ್ಯಾಕ್ಟರ್ನಿಂದ ಗುದ್ದಲು ಪ್ರಯತ್ನಿಸಲಾಗಿದೆ ಅನ್ನೋ ವಿಚಾರ ಗೊತ್ತಾಯಿತು, ವಿವೇಕಾನಂದ ಮನೆ ಬಿಟ್ಟು ಹೋಗಿದ್ದಂತೆ. ಮಾನ್ಯ ತಂದೆ ಪ್ರಕಾಶ್ ಗೌಡ ಪಾಟೀಲ್ ಮತ್ತು ಮನೆಯವರು ವಿವೇಕಾನಂದ ಮನೆ ಮೇಲೆ ದಾಳಿ ಮಾಡಿದ್ದಾರೆ. ಮನೆಯಲ್ಲಿದ್ದ ಮಾನ್ಯ ವಿವೇಕಾನಂದ ತಾಯಿ ರೇಣವ್ವ 7 ವರ್ಷದ ಮಗು ಮೇಲೂ ಕೂಡ ಹಲ್ಲೆ ಮಾಡಿದ್ದಾರೆ. ಮಾನ್ಯ ಮೇಲೆ ಪೈಪ್ ಮತ್ತು ಗುದ್ದಲಿಯಿಂದ ತಂದೆ ಪ್ರಕಾಶ್ ಗೌಡ ಪಾಟೀಲ್ ಹಲ್ಲೆ ಮಾಡಿದ್ದ. ಇದರಿಂದ ಮಾನ್ಯಗೆ ತೀವ್ರ ಪೆಟ್ಟು ಬಿದ್ದಿತ್ತು. ದಾಳಿ ವಿಚಾರ ಗೊತ್ತಾಗುತ್ತಿದ್ದಂತೆ ವಿವೇಕಾನಂದ ಸಂಬಂಧಿ ಬಸವರಾಜ್ ಮತ್ತಿತರರು ಸೇರಿ ಮಾನ್ಯಾಳನ್ನ ಹುಬ್ಬಳ್ಳಿಯ ಖಾಸಗಿ ಆಸ್ಪತ್ರೆಗೆ ಸೇರಿಸಿದ್ರು. ಆದರೆ ತಲೆಗೆ ತೀವ್ರ ಪೆಟ್ಟು ಬಿದ್ದ ಕಾರಣ ಮಾನ್ಯ ಆಸ್ಪತ್ರೆಯಲ್ಲೇ ಉಸಿರು ಚೆಲ್ಲಿದ್ದಾಳೆ. ನಮ್ಮ ನಾಗಮ್ಮ ಮತ್ತು ಆ ಹುಡುಗಿ ಮತ್ತು ನಮ್ಮ ಸಣ್ಣ ಹುಡುಗಿ ಸರ್, ಸಣ್ಣ 7 ವರ್ಷದ ಹುಡುಗಿ ಸರ್, ಆ ಹುಡುಗಿ ಸತ್ಯ ಹೊಡೆದಾರ ಅವ್ರು. ಹೊಡೆದು ಹೆಂಗೆ ಬೇಕಂದಂಗೆ ತಲೆಯೊಳಗೆ ಇದು ಮಾಡಿದ ಆ ಹುಡುಗಿ ಸತ್ಯ ಕೊಂದೋಗಿದ್ದಾರೆ ಸರ್. ಲಾಸ್ಟಿಗೆ ನಾನು ಹೋಗೋತ್ತಂದ್ರೆ ಸ್ವಲ್ಪ ಜೀವ ಇತ್ತು. ಆಗಿಂದಾಗ ಸರ್ ಪೊಲೀಸರ ಸರ್ ಭಾಳ ಹೆಲ್ಪ್ ಮಾಡಿದ್ರು ನನಗೆ. ಆಗಿಂದ ಅವ್ರು ಪೊಲೀಸ್ ಇದ್ರಾಗ ಹಾಕೊಂಡ್ಬಂದಿವಿ ಮತ್ತು ಅದಾರ್ಯಾಗನ ಆಂಬುಲೆನ್ಸಿಗೆ ಹಾಕೊಂಡು ಬಂದೀವಿ. ಸೊ ಆದರೂ ಉಳಿಲ್ಲ. ಅವ್ರನ್ನೇನು ಮಾಡ್ದು ಅವ್ನಿಬ್ಬರನ್ನೂ ಕೊಂದ ಬಿಡ್ತೀವಿ ಹಂಗೆ ಅಂತ. ಹೆತ್ತ ತಂದೆ ತಾಯಿ ಅಲ್ಲ ಸರ್,
ಹೆತ್ತ ತಂದೆ ಎಲ್ಲ ತಂದೆ ತಾಯಿ ಎಲ್ಲ ಮತ್ತು ಇವರು ಪೊಲೀಸ್ ಸ್ಟೇಷನ್ ಹೋಗಿ ಒಂದು ಇದು ಬರೆದು ಆಮೇಲೆ ಊರಿಗೆ ಕರ್ಕೊಂಬಂದ್ರು ಹಿಂಗೆ ಕರ್ಕೊಂಬಂದು ಸರ್ ಕರ್ಕೊಂಬಂದಿಂದ ಅವಾಗ ಇದು ಸ್ಟಾರ್ಟ್ ಆಯ್ತು ಮತ್ತು ಅವ್ರದ್ದು ಮತ್ತೆ ಸ್ಟಾರ್ಟ್ ಮಾಡಿ ಸರ್ ಇಲ್ಲ ನಾವು ಹಂಗೆ ಮಾಡ್ತೀವಿ ಊರ ಹೆಂಗೆ ಇದು ಬದುಕಲಿ ಹಂಗೆ ಏನು ಮಾಡ್ತಾರೆ ಅವರು ಈ ಥರ ಎಲ್ಲಿ ಒಬ್ಬನ್ನ ಕಳ್ಸಕ್ಕೆ ಹೋಗೋಕೆ ಹೆದರಿಕೆ ಹಿಂದಿಂದ ಫಾಲೋ ಮಾಡೋದು ಹಿಂದಿಂದ ಇಬ್ಬರು ಹುಡುಗನ ಯಾರನ್ನ ಕಳ್ಸೋದು ಎಲ್ಲಿ ಹೋಗ್ತಾನೆ ಅಲ್ಲೇ ಇದು ಮಾಡೋದು. ಪ್ರೆಗ್ನೆಂಟ್ ಎಂದು ನೋಡದೆ ಹೆತ್ತ ಮಗಳನ್ನೇ ಕೊಂದ. ಜಾತಿ ಹೆಸರಲ್ಲಿ ಅಪ್ಪ ಮಾಡಿದ ಮರ್ಯಾದೆಗೇಡು ಹತ್ಯೆ. ಮಾನ್ಯ ಮೇಲೆ ಹಲ್ಲೆ ನಡೆದಾಗ ಆಕೆ ಗರ್ಭಿಣಿಯಾಗಿದ್ಲ. ಕನಿಷ್ಠ ಇದನ್ನಾದರೂ ಮಾನ್ಯ ಮನೆಯವರು ಪರಿಗಣಿಸಬೇಕಿತ್ತು. ಆಕೆಯ ಹೊಟ್ಟೆಯಲ್ಲಿ ಇನ್ನು ಪ್ರಪಂಚವನ್ನೇ ಕಾಣದ ಪುಟ್ಟ ಮಗುವಿದೆ ಅನ್ನೋದು ಅವರಿಗೆ ಅರಿವಿರಬೇಕಿತ್ತು. ಆದರೆ ಇದ್ಯಾವುದನ್ನು ಅವರು ಪರಿಗಣಿಸಲಿಲ್ಲ. ಇನ್ಫ್ಯಾಕ್ಟ್ ಆಕೆ ಗರ್ಭಿಣಿಯಾದ ಕಾರಣಕ್ಕೆ ತನ್ನ ಹುಟ್ಟೂರಿಗೆ ಬಂದಿದ್ಲು. ಅಲ್ಲಿ ತಾಯಿ ಕಾರ್ಡ್ ಮಾಡಿಸಿಕೊಂಡು ಸರ್ಕಾರದ ಸೌಲಭ್ಯಗಳನ್ನು ಪಡೆಯಲು ಮುಂದಾಗಿದ್ಲು. ಆದರೆ ಜಾತಿಯ ಹೆಸರಲ್ಲಿ ತಂದೆ ಕಣ್ಣು ಕುರುಡಾಗಿತ್ತು. ಜಾತಿಯನ್ನು ಮತ್ತೇರಿಸಿಕೊಂಡು ಹೆತ್ತ ಅಪ್ಪನೇ ಮರ್ಯಾದೆಗೇಡು ಹತ್ಯೆ ಮಾಡಿ ಈಗ ಪೊಲೀಸರ ಅತಿಥಿಯಾಗಿದ್ದಾನೆ. ಘಟನೆ ಖಂಡಿಸಿ ದಲಿತ ಸಂಘಟನೆಗಳ ಪ್ರತಿಭಟನೆ. ಕೊಲೆಗಾರರನ್ನು ಬಂಧಿಸಲು ಮುಖಂಡರ ಆಗ್ರಹ. ಇನಾಂ ವೀರಾಪುರದಲ್ಲಿ ದಲಿತ ಯುವಕನನ್ನ ಮದುವೆಯಾದ ಕಾರಣಕ್ಕೆ ಮಾನ್ಯ ಮೇಲೆ ಹಲ್ಲೆ ನಡೆಸಲಾಗಿದೆ. ತಲೆಗೆ ತೀವ್ರ ಪೆಟ್ಟು ಬಿದ್ದ ಕಾರಣ ಆಕೆ ಮೃತಪಟ್ಟಿದ್ದಾಳೆ ಎನ್ನುವುದು ಗೊತ್ತಾಗುತ್ತಿದ್ದಂತೆ ಹುಬ್ಬಳ್ಳಿಯಲ್ಲಿ ದಲಿತ ಸಂಘಟನೆಗಳ ಕಾರ್ಯಕರ್ತರು ಪ್ರತಿಭಟನೆ ನಡೆಸಿದ್ರು. ಮಾನ್ಯಾಳನ್ನ ಕೊಲೆ ಮಾಡಿದ 3 ಮಾತ್ರ ಬಂಧಿಸಲಾಗಿದೆ. ಆದರೆ ಈ ಕೊಲೆಯಲ್ಲಿ ಒಟ್ಟು 14 ಜನ ಭಾಗಿಯಾಗಿದ್ದಾರೆ ಅನ್ನೋ ಮಾಹಿತಿ ಇದೆ. ಹೀಗಾಗಿ ಈ ಕೊಲೆಯಲ್ಲಿ ಭಾಗಿಯಾಗಿರೋ ಎಲ್ಲ 14 ಜನರನ್ನ ಬಂಧಿಸಲು ದಲಿತ ಸಂಘಟನೆಗಳ ಮುಖಂಡರು ಆಗ್ರಹಿಸಿದ್ದಾರೆ. ಅಲ್ಲದೆ ಮುಂದಿನ ದಿನಗಳಲ್ಲಿ ಈ ರೀತಿಯ ಕೃತ್ಯಗಳು ಮರುಕಳಿಸಿದ್ರೆ ಉಗ್ರ ಹೋರಾಟ ಮಾಡೋದಾಗಿ ಎಚ್ಚರಿಕೆ ನೀಡಿದ್ದಾರೆ. ಈ ರೀತಿ ಏನಾದರೂ ಇನ್ನೊಂದು ಸಾರಿ ಘಟನೆಯನ್ನು ಘಟಿಸಿದರೆ ಬಹಳ ಉಗ್ರವಾಗಿ ಪ್ರತಿಕ್ರಿಯಿಸ್ತೇವೆ. ನಿಮ್ಮ ಪೊಲೀಸಿನ ಯಾವುದೇ ಕಟ್ಟಳೆಗಳಿಗೆ ನಾವು ಬಗ್ಗೋದಿಲ್ಲ. ಯಾಕಂದ್ರೆ ನಾವು ಹಿಂದೆ ಲಾಠಿ ಏಟು ತಿಂದು ಬೂಟಿನ ಒದಿಕೆಯನ್ನು ತಿಂದು ಹೋರಾಟ ಮಾಡಿದಂಥವ್ರು ನಾವು. ಇದನ್ನು ನಾವು ಸಹಿಸೋದಿಲ್ಲ ಅಂತ ಈ ಮೂಲಕ ಹೇಳಕ್ಕೆ ಇಷ್ಟಪಡ್ತೀನಿ. ಕೊಲೆ ಮಾಡಿದ 3 ಬಂಧಿಸಿದ ಪೊಲೀಸರು. ಉಳಿದವರನ್ನು ಶೀಘ್ರ ಬಂಧಿಸುತ್ತೇವೆ ಎಂದ ಕಮಿಷನರ್. ಹುಬ್ಬಳ್ಳಿಯ ಇನಾಂ ವೀರಾಪುರದಲ್ಲಿ ಜಾತಿ ಹೆಸರಲ್ಲಿ ಒಬ್ಬ ಯುವತಿಯನ್ನ ಹತ್ಯೆ ಮಾಡಲಾಗಿದೆ ಅಂತ ಗೊತ್ತಾದ ಬಳಿಕ ಪೊಲೀಸರು ಅಲರ್ಟ್ ಆಗಿದ್ರು. ಈಗಾಗಲೇ ಹುಬ್ಬಳ್ಳಿಯಲ್ಲಿ ಮಾನ್ಯ ಹತ್ಯೆ ಮಾಡಿದ 3 ಬಂಧಿಸಲಾಗಿದೆ. ಈ ಹತ್ಯೆಗೆ ಕಾರಣರಾದ ಇನ್ನು ಕೆಲವರನ್ನ ಶೀಘ್ರವೇ ಬಂಧನ ಮಾಡ್ತೀವಿ ಅಂತ ಹುಬ್ಬಳ್ಳಿ ಧಾರವಾಡ ಪೊಲೀಸ್ ಕಮಿಷನರ್ ಎನ್ ಶಶಿಕುಮಾರ್ ಭರವಸೆ ನೀಡಿದ್ದಾರೆ. ಘಟನೆಗೆ ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಸಹಕರಿಸಿದ ಯಾರನ್ನೂ ಬಿಡಲ್ಲ ಅಂತ ಶಶಿಕುಮಾರ್ ಹೇಳಿದ್ದಾರೆ. ಸಂಜೆ 6 ಗಂಟೆ ಸುಮಾರಿಗೆ ಹುಬ್ಬಳ್ಳಿ ಗ್ರಾಮೀಣ ಪೊಲೀಸ್ ಠಾಣಾ ಸರಹದ್ನಲ್ಲಿರುವಂತಹ ಇನಾಂ ವೀರಾಪುರ ಅನ್ನೋ ಒಂದು ಗ್ರಾಮದಲ್ಲಿ ಒಂದು ಘಟನೆ ಆಗಿದೆ. ಆ ಘಟನೆಯಲ್ಲಿ ಮಾನ್ಯ ಅಂತ ಒಂದು ಹುಡುಗಿ ಸೇರಿದಂತೆ ಇನ್ನು ಕೆಲವರಿಗೆ ಮಾನ್ಯರ ತಂದೆ ಮತ್ತು ಅವರ ಮನೆ ಕಡೆಯವರು ಹಲ್ಲೆ ಮಾಡಿದ್ದಾರೆ. ಆ ಹಲ್ಲೆ ಮಾಡಿದಂಥ ಸಂದರ್ಭದಲ್ಲಿ ಮಾನ್ಯ ಆ ಹುಡುಗಿ ಸುಮಾರು 20 ವರ್ಷ ವಯಸ್ಸಿದೆ. ಆಕೆಗೆ ಸುಮಾರು 6-7 ತಿಂಗಳ ಹಿಂದೆ ಅಂದರೆ ಮೇ 2025ರಲ್ಲಿ ಅದೇ ಗ್ರಾಮದ ಒಬ್ಬ ಹುಡುಗನ ಜೊತೆ ಮದುವೆ ಆಗಿತ್ತು. ಗಂಡನ ಮನೆಯಲ್ಲೇ ಆಕೆ ವಾಸ ಮಾಡ್ತಾಯಿದ್ಲು. ಆ ಹಲ್ಲೆ ಆದ ನಂತರ ಹುಬ್ಬಳ್ಳಿಯಲ್ಲಿರುವಂಥ ವಿವೇಕಾನಂದ ಹಾಸ್ಪಿಟ್ಲಿಗೆ ತೊಗೊಂಬಂದಾಗ ಸಂಜೆ ರಾತ್ರಿ 9 ಗಂಟೆ 15 ನಿಮಿಷಕ್ಕೆ ಆಕೆ ಪ್ರಾಣ ಹೋಗಿದೆ. ಅದಾದಮೇಲೆ ಕಿಮ್ಸಿಗೆ ಬಾಡಿ ಶಿಫ್ಟ್ ಮಾಡಿದ್ದಾರೆ. ಹುಬ್ಬಳ್ಳಿ ಗ್ರಾಮೀಣ ಪೊಲೀಸ್ ಠಾಣೆಯಲ್ಲಿ ನಮ್ಮ SP ಅವರು ಪ್ರಕರಣ ದಾಖಲು ಮಾಡ್ಕೊಂಡಿದ್ದಾರೆ. ಮತ್ತು ಈಗಾಗಲೇ ಈ ಒಂದು ಕೃತ್ಯದಲ್ಲಿ ಭಾಗಿಯಾಗಿರೋ ಒಟ್ಟು 3 ಜನರನ್ನು ಅರೆಸ್ಟ್ ಮಾಡಿದ್ದಾರೆ. ಇನ್ನೂ ಭಾಳಷ್ಟು ಜನರನ್ನು ಅರೆಸ್ಟ್ ಮಾಡುವಂಥ ಪ್ರೋಸೆಸ್ಸಲ್ಲಿದ್ದಾರೆ. ಇದರಲ್ಲಿ ಕೆಲವರು ಇಂಜೂರ್ ಆಗಿದ್ದರು. ಅವ್ರನ್ನ ವಿವೇಕಾನಂದ ಹಾಸ್ಪಿಟ್ಲಲ್ಲೇ ಟ್ರೀಟ್ಮೆಂಟ್ ಪಡ್ಕೋತಾ ಇದ್ದಾರೆ. ಈಗ ಸದ್ಯ ಇನ್ಕ್ವೆಸ್ಟ್ ನಡೀತಾ ಇದೆ, ಶವ ಪಂಚನಾಮೆ ನಡೀತಾ ಇದೆ. ಇದಾದಮೇಲೆ ಪೋಸ್ಟ್ ಮಾರ್ಟಮ್ ಮುಗಿಸ್ಕೊಂಡು ಇನಾಂ ವೀರಾಪುರ ಇದೇ ಗ್ರಾಮದಲ್ಲಿ ಯಾರು ಆ ಹುಡುಗಿ ಮತ್ತು ಹುಡುಗನ ಗಂಡನ ಮನೆ ಇದೆ, ಅದೇ ಊರಲ್ಲಿ ಅಂತಿಮ ಕ್ರಿಯೆಯನ್ನು ಮಾಡಲಿದ್ದಾರೆ.
ಅಲ್ಲ, ಈಗ ನೋಡಿ, ಇದು ಭಾಳ ಒಂದು ಘೋರ ಕೃತ್ಯ. ಯಾಕಂದರೆ ಮಗಳಿಗೆ ತಂದೆನೇ ಕೊಲೆ ಮಾಡಿರುವಂಥದ್ದು, ಮತ್ತು ತಂದೆ ಜೊತೆ ಇದ್ದಂಥವ್ರು ಕೊಲೆ ಮಾಡಿರುವಂಥದ್ದು ಭಾಳ ಘೋರ ಕೃತ್ಯ. ಈ ಒಂದು ಕೃತ್ಯದ ಗಂಭೀರತೆಯನ್ನು ಅರಿತುಬಿಟ್ಟು ನಮ್ಮ SP ಅವರು ನಿನ್ನೆ ಸಂಜೆಯಿಂದ ಗ್ರಾಮದಲ್ಲಿ ಮೊಕ್ಕಾಂ ಮಾಡಿದ್ದಾರೆ, ಮತ್ತು ಅಗತ್ಯ ಬಂದೋಬಸ್ತ್ ಮಾಡಿದ್ದಾರೆ. ಅಲ್ಲಿ ಯಾವುದೂ ಎರಡು ಗುಂಪುಗಳ ನಡುವೆ ಸಂಘರ್ಷ ಆಗಬಾರ್ದು ಅಂತಂದು ಅಗತ್ಯ ಮುಂಜಾಗ್ರತಾ ಕ್ರಮವನ್ನು ಕೈಗೊಂಡಿದ್ದಾರೆ. ಅದ್ರ ಜೊತೆಗೆ ನನಗೂ ಕೂಡ ಮಾಹಿತಿ ಬಂದ ಹಿನ್ನೆಲೆಯಲ್ಲಿ ಇದು ವಿವೇಕಾನಂದ ಹಾಸ್ಪಿಟಲ್ ಆಗಲಿ, ನಮ್ಮ ಕಿಮ್ಸ್ ಇರಲಿ, ನಮ್ಮ ವ್ಯಾಪ್ತಿಯಲ್ಲಿರೋದ್ರಿಂದ ನಮ್ಮ ಹಿರಿಯ ಅಧಿಕಾರಿಗಳ ಸೂಚನೆ ಮೇರೆಗೆ ನಾವು ಕೂಡ ಅಗತ್ಯ ಬಂದೋಬಸ್ತನ್ನು ಮಾಡ್ಕೊಂಡಿದ್ದೇವೆ. ಮತ್ತು ಈಗಾಗಲೇ 3 ಜನರನ್ನು ಅರೆಸ್ಟ್ ಮಾಡಿದ್ದಾರೆ, ಮತ್ತು ಇನ್ನೂ ಭಾಳಷ್ಟು ಜನರನ್ನು ಅರೆಸ್ಟ್ ಮಾಡಲಿಕ್ಕೆ ಏನು ಅಗತ್ಯ ಕ್ರಮ ಬೇಕು ಪ್ರತ್ಯೇಕ ತಂಡಗಳನ್ನ ಮಾಡಿಬಿಟ್ಟು ನಿಯೋಜನೆ ಮಾಡಿದ್ದಾರೆ. ಆದಷ್ಟು ಬೇಗ ಇನ್ನೂ ಯಾರ್ಯಾರು ಈ ಕೃತ್ಯದಲ್ಲಿ ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಭಾಗಿಯಾಗಿದ್ದಾರೆ ಅವರೆಲ್ಲರನ್ನು ಅರೆಸ್ಟ್ ಮಾಡುವಂಥ ಕೆಲಸ ಮತ್ತು ಕಾನೂನು ಪ್ರಕ್ರಿಯೆಗೆ ಒಳಪಡಿಸುವಂಥ ಕೆಲಸ ಮಾಡ್ತಾರೆ. ಲವ್ ಮ್ಯಾರೇಜ್ ಸರ್, ಅವ್ರಿಗೆ ಹೇಳ್ಬೇಕಾಗಿತ್ತು ನಾವು ನಮ್ಗೆ ನಾನು ಯಾವ ಪಾರ್ಟಿ ಒಂದು ಇಟ್ಟನ್ನು ಅದ್ರಲ್ಲಿ ತಡ್ಕೊಂಡಿದ್ದಿಲ್ಲ ನಾಕಿ. ಎಲ್ಲೋ ದೂರದ ಬಿಹಾರ, ಪಕ್ಕದ ಆಂಧ್ರ ಪ್ರದೇಶ, ತೆಲಂಗಾಣದಲ್ಲಿ ನಡೀತಿದ್ದ ಮರ್ಯಾದೆಗೇಡು ಹತ್ಯೆ ಈಗ ರಾಜ್ಯಕ್ಕೂ ಕಾಲಿಟ್ಟಿದೆ. ಹುಬ್ಬಳ್ಳಿಯಲ್ಲಿ ನಡೆದಿರೋ ಘಟನೆ ರಾಜ್ಯದ ಹೆಸರಿಗೆ ಮಸಿ ಬಳಿಯೋ ಕೆಲಸ ಮಾಡಿದೆ ಅನ್ನೋದು ಮಾತ್ರ ಸುಳ್ಳಲ್ಲ. ಅದರಲ್ಲೂ ಪ್ರೆಗ್ನೆಂಟ್ ಅನ್ನೋದನ್ನ ನೋಡದೆ ಹೆತ್ತ ಮಗಳನ್ನೇ ಅಪ್ಪ ಕೊಂದು ಹಾಕಿ ನಾಗರಿಕ ಸಮಾಜ ತಲೆ ತಗ್ಗಿಸುವಂತೆ ಮಾಡಿದ್ದಾನೆ. ಎನ್ನಾದರೂ ಜಾತಿ ಹೆಸರಲ್ಲಿ ನಡೆಯೋ ಇಂಥ ಮರ್ಯಾದೆಗೇಡು ಹತ್ಯೆಗಳಿಗೆ ಬ್ರೇಕ್ ಹಾಕದಿದ್ದರೆ ಜಾತಿ ದಳ್ಳೂರಿ ಇಡೀ ದೇಶವನ್ನೇ ಆಪೋಷಣ ಪಡೆಯಲಿದೆ. ಇದಾಗಿತ್ತು ಈ ಹೊತ್ತಿನ ವಿಶೇಷ. ನೋಡ್ತಾ ಇರಿ ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.